ಇಶಾ ಫೌಂಡೇಶನ್ ಏನು ಸ್ಟ್ಯಾಚ್ಯೂ ಇದೆ ಇಲ್ಲಿ. ನಂಗೆ ಅವರು ನೋಡಿಲ್ಲ, ನಾನು ಚಿಕ್ಕಬಳ್ಳಾಪುರದಲ್ಲಿರೋದು ನೋಡಿಲ್ಲ. ಯು ಕ್ಯಾನ್ ಸಿ ಈ ಥರ ಇದೆ ಸೀರೆ. ನೇಲ್ಸ್ ನೋಡಿ, ಅಂಡ್ ಇದು ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿದ್ದಂಥ ರಿಂಗ್. ನನಗೆ ಆಗ್ಲಿಲ್ಲ. ಫಂಕ್ಷನ್ ಜೋಳ ನೋಡಿ, ಅದು ಉಪ್ಪು ಖಾರ ಆಗ್ತಿದ್ರೆ ಆಹಾ ಅನ್ಸುತ್ತೆ ನೋಡೋಕೆ. ಇವ್ರ ಕೆಲಸನೂ ತಗೊಂಡ್ಬಿಟ್ಟು ನಮ್ಮ ಅಪ್ಪನೇ ಬೇಸಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ. ಎಲ್ಲೋಯ್ತು ಹೋಗೋಗ್ ನೋಡ್ರಿ. ಮಕ್ಳನ್ನ ನಿಭಾಯಿಸ್ಬೋದು, ನಾಯಿಗಳನ್ನ ನಿಭಾಯಿಸೋದು ಭಾರಿ ಕಷ್ಟ. ನಮ್ಮಮ್ಮ ನೋಡಿ ಸ್ವೆಟರ್ ನಿಂಗೆ ರೌಡಿ ಕಟ್ಕೊಂಡಂಗೆ ಕಟ್ಕೊಂಡಿದ್ದಾರೆ. ನಮ್ಮಮ್ಮ ನೋಡ್ರಿ ವಿಡಿಯೋ ಮಾಡ್ಕೊಂಡು ನೋಡಿ ಇಲ್ಲಿ. ನಮ್ಮ ಅಪ್ಪನೂ ಅದೇ ಮಾಡ್ತವ್ರೆ. ಗುಬ್ಬಿ ತರ ಪೋಸ್ಟ್ ಮಾಡ್ರಿ ಅಮ್ಮ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ಇವರು ನಿಮ್ಮ ವೀರಪ್ಪನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಐ ಥಿಂಕ್ ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ಚಿಕ್ಕಬಳ್ಳಾಪುರದಲ್ಲಿ ಇಶಾ ಫೌಂಡೇಶನ್ ಏನು ಸ್ಟ್ಯಾಚ್ಯೂ ಇದೆ ಇಲ್ಲಿ ನಂಗೆ ಅವರು ನೋಡಿಲ್ಲ, ನಾನು ಚಿಕ್ಕಬಳ್ಳಾಪುರದಲ್ಲಿರೋದು ನೋಡಿಲ್ಲ, ಕೊಯಮತ್ತೂರ್ಗೆ ಹೋಗಿದ್ದೆ. ಸೊ ಹಾಗಾಗಿ ಇವತ್ತು ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ಇವತ್ತು ಲೇಸರ್ ಶೋಗೆ ಕೂಡ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಟೈಮಿಗೆ ಕರೆಕ್ಟಾಗಿ ಹೋಗುತ್ತಿಲ್ಲ ಬಿಕಾಸ್ ಅದು ಬರೀ 15 ಮಿನಿಟ್ಸ್ ಇರುತ್ತೆ ಲೇಸರ್ ಶೋ. ಲಾಸ್ಟ್ ಟೈಮ್ ನಾನು ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಮೈಸೂರಿಗೆ ಹೋಗಬೇಕು ಅಂತ, ಬಟ್ ಸಡನ್ಲಿ ನಾನು ನೆನ್ನೆ ಎಲ್ಲೋ ಹೋಗಿದ್ದೆ, ಹಂಗಾಗಿ ಎದಳೋದು ಲೇಟ್ ಆಗಲಿಲ್ಲ. ನಮ್ಮ ಅಮ್ಮನೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ, ಅಪ್ಪನೂ ನೀಟಾಗಿ ರೆಡಿ ಆಗಿದ್ದಾರೆ. ನನಗೊಂದು ಸೀರೆ ಬಂದಿದೆ ಪ್ರಮೋಷನ್ ಅಲ್ಲಿ, ಸೊ ಅದನ್ನ ಕೂಡ ತೋರಿಸ್ತೀನಿ ನಿಮಗೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಬ್ಲ್ಯಾಕ್ ಕಲರ್ ಅಲ್ಲಿ ಆರ್ಡರ್ ಮಾಡಿದ್ದೆ ಈ ಸಲ. ಸೊ ಈ ತರ ಇದೆ ಸೀರೆ. ಇವಾಗ ಹೊರಡುವಾಗ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಇವರೆಲ್ಲ ಸ್ವೆಟರ್ ಎತ್ಕೊಂಡ್ಬಿಟ್ಟಿದ್ದಾರೆ ಚಳಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಫುಲ್ ಸೇಫ್ಟಿ. ನಿಂಗೆ ಬೇಡವಾ? ನಾನು ಎತ್ಕೋತೀನಿ, ಕಾರಲ್ಲಿ ಇಡ್ಬೋದಲ್ವ. ಇವಾಗ ಫೈನಲಿ ಕಾರ್ಗೆ ಬಂದು ಕುತ್ಕೊಂಡಾಯ್ತು. ಇವಾಗ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮ ಪೋಕುನು ಕೂಡ ಎತ್ತಾಕೊಂಡಿದ್ದೀವಿ. ಸೊ ನೋಡೋಣ ಏನು ಹೆಂಗೆ ಅಲ್ಲವಳನ್ನ ಹೆಂಗೆ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಸೊ ಪ್ರಾಬ್ಲಿ ಹೊರಗಡೆ ಕರ್ಕೊಂಡೋಗಾಗಲಿಲ್ಲ ಅಂತಂದ್ರೆ ಅವಳು ಕಾರಲ್ಲೇ ಕುತ್ಕೋಬೇಕಾಗುತ್ತೆ. ಬಟ್ ಅವಳು ತುಂಬ ದಿನ ಆಗಿತ್ತು, ಎಲ್ಲೂ ಹೋಗಿರಲಿಲ್ಲ. ಸೊ ಹಾಗಾಗಿ ಮನೇಲಿ ಬಿಟ್ಟು ಹೋಗೋ ಸರಿ ಹೋಗಲ್ಲ, ಪಾಪ ಬೇಜಾರಾಗ್ತದೆ ಬಿಟ್ಟು ಎತ್ಕೊಂಡ್ವಿ. ಅದಕ್ಕೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗ್ತಿದೀವಿ. ತಲೆನ ಹೆಂಗೆ ಹೊರಗಡೆ ಹಾಕೊಂಡು ಕೂತಿದ್ದಾಳೆ ಅಪ್ಪ ಅಮ್ಮ. ಅವಳಿಗೆ ಯಾರು ಬೇಡ, ಅವಳಿಗೆ ವಿಂಡೋ ಸೀಟ್ ಸಿಕ್ತಲ್ಲ ಅವಳಿಗೆ. ನೋಡಿ ಗೈಸ್, ಪಕ್ಕದಲ್ಲಿರೋರಿಗೆ ವಿಂಡೋ ಸೀಟ್ ಸಿಗಲ್ಲ, ಅವಳಿಗೆ ಮ್ಯಾಂಡೇಟ್ರಿ ವಿಂಡೋ ಸೀಟು. ಆ ರೇಂಜಿಗೆ ಡಿಮ್ಯಾಂಡ್ ಮಾಡ್ತಾಳೆ ನೋಡಿ ಅವಳು. ಸೊ ಗೈಸ್, ನನ್ನ ನೇಲ್ಸ್ ನೋಡಿ, ಅಂಡ್ ಇದು ನನ್ನ ಸಬ್ಸ್ಕ್ರೈಬರ್ ಕೊಟ್ಟಿದ್ದಂಥ ರಿಂಗ್ ನನಗೆ. ಸೊ ಇವತ್ತು ಕಣ್ಣಿಗೆ ಕಾಣಿಸ್ತು, ಹಂಗೆ ಎತ್ಕೊಂಡು ಹಾಕೊಂಡೆ. ಆ್ಯಂಡ್ ಸ್ವೆಟರ್ ಕೂಡ ಎತ್ಕೊಂಡಿದ್ದೀನಿ, ಜಸ್ಟ್ ಇನ್ ಕೇಸ್ ಚಳಿ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇವತ್ತು ನಮ್ಮಪ್ಪ ಏನೋ ರೆಸಿಪಿ ನೋಡ್ತಾ ಇದ್ರು. ಅದೇನ್ ರೆಸಿಪಿ ಅಂತ ಕೇಳೋಣ. ಏನಪ್ಪಚ್ಚಿ ಏನ್ ನೋಡ್ತೀರಿ ಫೋನಲ್ಲಿ? ಏನ್ ರೆಸಿಪಿ ಕಲ್ತ್ಕೊಂಡ್ರಿ ನಿಮ್ಮ ಹೆಂಡತಿಗೆ ಮಾಡ್ಕೊಡಕ್ಕೆ? ಹೇಳ್ರಯ್ಯ. ನ್ಯಾಚುರಲ್ ಹೇರ್ ಡ್ರೈ ಮಾಡ್ತಾ ಇದಾರೆ. ಹೌದಾ? ನ್ಯಾಚುರಲ್ ಆಗಿ ಹೇರ್ ಡೈ ಹೆಂಗ್ ಮಾಡೋದು ಅಂತ. ಓಕೆ ಓಕೆ. ಎಲ್ಲಿ ನಿಮ್ಮ ಹೆಂಡತಿಗೆ ಮಾಡೇ ಕೊಟ್ಟಿಲ್ಲ, ನೀವು ಒಬ್ಬರೇ ಮಾಡ್ಕೊಂಡಿಲ್ಲ? ಹಾಕಿದ್ದು ಕೊಬ್ಬರಿ ಹಾಕ್ಬಾರ್ದಿತ್ತು, ಕೊಬ್ಬರಿ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ ಅದು ಹಿಂಗಾಯ್ತು, ಆಗ್ಲಿಲ್ಲ. ಇಲ್ಲ ಅದು ನಾಳೆ ಮಾಡ್ತೀವಿ. ನಾಳೆ ಇನ್ನೊಂದ್ಸಲ ಅಮ್ಮನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ನಮ್ಮಪ್ಪ ಎಲ್ಲ ಅಮ್ಮನ ಮೇಲೆ ಎಕ್ಸ್ಪೆರಿಮೆಂಟ್. ಕೊಬ್ಬರಿ ಸುಟ್ಬಿಟ್ಟು ಚೂರು ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಹಚ್ಚಿದ್ದೆ, ಅದು ಸ್ವಲ್ಪ ಕೆಲಸ ಆಗಿದೆ. ಅಮ್ಮಂದು ಕೆಲಸ ಆಗಿಲ್ಲ ಇವತ್ತು, ನಾಳೆ ಮಾಡ್ಕೊಡ್ತೀನಿ. ನೋಡ್ತವ್ರಿ, ನಮಗೇನು ನೋಡಿರಲ್ವಾ ನೀವು? ನಿಮ್ಗೆ ಹೇಳಿತ್ತು, ನೀವೆಲ್ಲ ಮಾಡ್ಕೊತೀರಲ್ಲ. ನಾವೆಲ್ಲ ಮಾಡ್ಕೋತೀವಿ. ಎಲ್ಲಿಗೆ ಹೋಗ್ತಿರ್ಬೋದು ಅನ್ಸುತ್ತಪ್ಪ ನಿಮಗೆ? ಹೇಳ್ದಲ್ಲಪ್ಪ ಎಲ್ಲಿಗೆ ಹೋಗ್ಬೇಕು ಅಂತ. ಎಲ್ಲಿಗೆ ಹೋಗ್ತಿದೀವಿ ಅಂತ ಗೊತ್ತಿಲ್ವಾ? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಏನಿದೆ? ಇಶಾ ಫೌಂಡೇಶನ್. ಇಶಾ ಫೌಂಡೇಶನ್. ಇಶಾ ಫೌಂಡೇಶನ್ ಅಂದ್ರೇನು? ಅದು ನಮಗೆ ಗೊತ್ತಿಲ್ಲ, ನೋಡ್ರಿ ಗೊತ್ತಾಗುತ್ತೆ. ಯಾವಾಗ ಹೋಗಿರಲ್ಲ, ಏನಿದೆ ಅಂತ ಗೊತ್ತಿಲ್ಲ. ಪುಷ್ಪಗಿರಿ ಇಲ್ವಾ? ಅದೇ ಇಲ್ಲಿ ಇರೋದು ಫಂಕ್ಷನ್. ಸರಿ, ಫಂಕ್ಷನ್. ಇವಾಗ ನಮ್ಮಮ್ಮ ಪುಷ್ಪಗಿರಿಯಲ್ಲಿ ಮಾಡಿಲ್ವೇನ್ರಿ ಇಶಾ ಫೌಂಡೇಶನ್? ಕರ್ಕೊಂಡೋದ್ರೆ ಸುಮ್ಮನೆ ಜೊತೆಗೆ ಹೋಗ್ತಾರೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳಲ್ಲ. ಅಲ್ಲಿಗೆ ಹೋದ್ಮೇಲೆ ನೋಡೋರಾಯ್ತು ಅಂತ ಹೇಳ್ಬಿಟ್ಟು ಅಲ್ವಾ? ಯಾಕೆ ಟೆನ್ಷನ್ ತಗೊಳ್ಳೋದಲ್ಲ ಅಪ್ಪಾಜಿ? ಟೆನ್ಷನ್ ಯಾಕೆ? ಇರೋಬ್ರು ಟೆನ್ಷನ್ ಎಲ್ಲ ಅಮ್ಮನೇ ತಗೋತಾರಲ್ವಾ? ಅದೇ ಗೊತ್ತಾಗುತ್ತಲ್ಲ. ನನಗೆ ಬಿಟ್ಟಾರಲ್ಲ ಎಲ್ಲವ, ಎಲ್ಲ ಇವ್ರಿಗೆ ಬಿಟ್ಬಿಡಿ. ಬೈಯೋದು ಒಳ್ಳೆ, ಬೈಯೋದವಳು, ಬೈಸ್ಕೊಳ್ಳೋದು ನಾನು ಅಂತೆ. ಸೊ ಇವಾಗೆಲ್ಲ ನಾವು ಪ್ಲಾನ್ ಮಾಡ್ತೀವಲ್ಲ, ಹಂಗಾಗಿ ಅಪ್ಪ ಇವಾಗ ಏನು ತಲೆ ಕೆಡಿಸ್ಕೊಳ್ಳೋದು. ಮುಂಚೆ ಎಲ್ಲ ಪ್ಲಾನ್ ಮಾಡ್ಬೇಕಿತ್ತು. ಸೊ ಎಷ್ಟೊಂದ್ ಜನ ಏಜ್ ಆಗೋದಕ್ಕೆ ಎದುರ್ಕೋತಿರಲ್ವಾ? ಸೊ ಏಜ್ ಆಗೋದಕ್ಕೆ ಎದುರ್ಕೋಬಿಡಿ, ಬಿಕಾಸ್ ನೀವು ಹಿಂಗ ಆರಾಮಾಗಿರ್ಬೋದು ಒಂದೊಂದ್ಸಲ, ಅಲ್ವೇನಮ್ಮ? ನಾನು ಇವಾಗ ಎಳ್ಳೆಲ್ಲ ತಗೊಬಂದಿದ್ರು ಅಮ್ಮ, ಅದನ್ನೆಲ್ಲ ತಿಂದ್ವಿ. ಅದ್ರಲ್ಲಿ ಬೆಲ್ಲ ಖಾಲಿ ಆದ್ರೆ ತಿನ್ನಕ್ಕೆ ಆಗಲ್ಲ ಗೈಸ್. ಒಂಥರ ಅದು ಏನಂತಾರೆ, ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ನಾನು ಬೆಲ್ಲ ಎಲ್ಲ ಖಾಲಿ ಆಗೋ ತನಕ ತಿನ್ನೋದು, ಆಮೇಲೆ ಅಮ್ಮಂಗ್ ಕೊಡೋದು. ಏನಮ್ಮ ಹಂಗ ಮಾಡೋದು. ಮೊನ್ನೆಯಿಂದ ಅದೇ ಕತೆ ಆಗಿದೆ ನಂದು. ನಮ್ ಗಾಡಿ ಕತಿ ನೋಡಿ ಹೆಂಗ್ ಆಗ್ಬಿಡುತ್ತೆ, ಫುಲ್ ಗಲೀಜ್ ಆಗ್ಬಿಡುತ್ತೆ, ಕ್ಲೀನ್ ಮಾಡ್ಸಕ್ ಆಗಿಲ್ಲ. ಸೊ ಇವಾಗ ಆನ್ ದ ವೇ ಜೋಳ ನೋಡಿದ್ವಿ. ಸೊ ಜೋಳ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿ, ಅವಳು ಡ್ರೈವಿಂಗ್ ಸೀಟ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದ್ಲು. ಫೋಕೋ ಅಮ್ಮಂಗೂ ಕರಿತಾ ಇದೀನಿ ಬರ್ರಿ ಅಂತ. ಹೆಂಗೋ ಮಾಡಿ ಅವಳಿಗೆ ಹೈಡ್ ಅಂಡ್ ಸಿಕ್ ಎಲ್ಲ ಮಾಡಿ ಅವಳು ಈಗ ಎಳ್ಕೋಬೇಕು. ಯಾವುದೋ ಹಳ್ಳಿ ಇದು,
ಆಕ್ಚುಲಿ ಇಲ್ಲೆಲ್ಲೋ ಒಂದ್ ಕಡೆ ಜಾತ್ರೆನೂ ನಡೀತಿದೆ ಗೈಸ್. ಸೊ ಹಾಗಾಗಿ ನಾವು ಫಸ್ಟು ಇಶಾ ಫೌಂಡೇಶನ್ಗೆ ಹೋಗಿ ಅಲ್ಲಿಂದ ಬರ್ತಾ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನಾನು ತುಂಬಾ ದಿನ ಆದ್ಮೇಲೆ ಟ್ವಿಸ್ಟ್ ಆಟೋ ನೋಡಿದೆ, ಅದು ತಿನ್ಬೇಕು ಅನಿಸ್ತಿದೆ. ಹಂಗಾಗಿ ಸೀಬೇಕಾಯೆಲ್ಲ ನೋಡ್ತಾ ಇದ್ದೀವಿ. ಸೊ ಯೂಶಲಿ ನಮ್ಮ ಮನೇಲೆಲ್ಲ ಹಣ್ಣೆ ತಿನ್ನೋದು. ಅಮ್ಮ ಇದು ಹಣ್ಣಿರಂಗಿದೆ ನೋಡಮ್ಮ, ಇದು ಹಣ್ಣಿರಂಗಿದೆ. ಕೋಳಿದಾಗ ಇದನ್ನು ಜಾಸ್ತಿ ತಿಂತಾ ಇದೆ ಗೈಸ್, ಇವಾಗ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಆ್ಯಂಡ್ ಇದು ಕಾಯಿದೆ, ಹಂಗಾಗಿ ತೊಗೊಳಕ್ಕೆ ಹೋಗಲ್ಲ. ಸೊ ಆ್ಯಕ್ಚುಲಿ ನಾವು ಬಂದಿದ್ದು ಜೋಳ ತೊಗೋಣ ಅಂತ ಹೇಳ್ಬಿಟ್ಟು. ಜೋಳ ನೋಡಿ ಅದು ಉಪ್ಪು ಖಾರ ಹಾಕ್ತಿದ್ರೆ ಆಹಾ ಅನ್ಸುತ್ತೆ ನೋಡೋಕೆ. ಮೊನ್ನೆ ರೀಸೆಂಟಾಗಿ ಕಾಂಟ್ಯಾಕ್ಟ್ ಲೆನ್ಸ್ ಆರ್ಡರ್ ಮಾಡಿದ್ದೆ ಗೈಸ್. ಏನೋ ಗೊತ್ತಿಲ್ಲ, ಸಡನ್ ಆಗಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಇವತ್ತು ಬೇರೆ ಥರ ಮೇಕಪ್ ಮಾಡಿದ್ದು, ವಾಟರ್ ಪ್ರೂಫ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದು ಲೆನ್ಸ್ ತೆಗೆದು ಹಾಕಿದ ತಕ್ಷಣ ಇಲ್ಲಿ ಸ್ವಲ್ಪ ಮೇಕಪ್ ಹೋಯ್ತು. ಬಟ್ ಹವೆವರ್ ಇಟ್ಸ್ ಓಕೆ. ಇಲ್ಲಿ ನೋಡಿ ಈ ಥರ ಬೇಯಿಸ್ಬಿಟ್ಟು ಕೊಡ್ತಾರೆ. ನಾ ಬಿಸಿ ಇದೆ ಅಂದ್ಕೊಂಡೆ ಗೈಸ್, ಇದು ಬಿಸಿ ಏನಿಲ್ಲ ಗೈಸ್. ಇವಾಗ ಇವ್ರ ಕೆಲಸನೂ ತಗೊಂಡ್ಬಿಟ್ಟು ನಮ್ಮ ಅಪ್ಪನೇ ಬೇಯಿಸಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಜನ ಹಿಂಗೆ ಬಂದಿದ್ದ ಕಡೆಲ್ಲ ಕೆಲಸ ಮಾಡಿದ್ರೆ ಹಿಂಗೆ. ಹಾ, ಮಮ್ಮಂಗೆ ಬೇಯಿಸಿರೋದು ಬೇಕಂತ, ಸಾರಿ ಸುಟ್ಟಿರೋದು ಬೇಕಂತ, ಅದಕ್ಕೆ ಸುಟ್ಟಿರೋದು ತಗೋತಿದ್ದಾರೆ. ನಾನು ಬೇಯಿಸಿರೋದು ಬೇಕು ಅಂತ ಹೇಳಿದೆ, ನನಗೆ ಬೇಯಿಸಿರೋದು ಕೊಡ್ತಾರೆ ಅವರು. ಸೊ ಗೈಸ್ ಇವಾಗ ಸೀಬೆಣ್ಣ ತಿನ್ನಬೇಕು. ಪರವಾಗಿಲ್ಲ, ಸ್ವಲ್ಪ ಹಣ್ಣಿದೆ. ಇವಾಗ ನಾನು ಒಂದು ಎತ್ಕೊಳ್ತೀನಿ. ಇವಾಗ ಏನು ಮಾಡಿದೆ ಅಂತಂದರೆ, ನಾನು ಬೇಯಿಸಿರೋದು ಏನು ತೊಗೊಂಡೆ ಇಷ್ಟ ಆಗಲಿಲ್ಲ. ಆಮೇಲೆ ಅದು ಹಿಂದಗಡೆ ಕೊಟ್ಬಿಟ್ಟು ನಮ್ಮಮ್ಮ ತಿಂತಿದ್ದು ಸುಡ್ತಾ ಇರೋದು, ಸುಟ್ಟಿರೋದು ತೊಗೊಂಡೆ. ಇದು ಸಗದಾಗಿದೆ, ಚೆನ್ನಾಗಿಲ್ಲ. ಇದು ಬಿಸಾಕದೆ ಚೆನ್ನಾಗಿಲ್ಲ, ಅದು ತಿನ್ಬೇಕಂತ ಅನಿಸ್ಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನೋ ಫುಲ್ ಲೈಟಲ್ಲಿ ಹಾಕ್ಬಿಟ್ಟಿದ್ದಾರೆ. ಕ್ರೇಜಿ ಏನೇನೋ ಮಾಡ್ತಾರೆ ಗೈಸ್. ಹುಳ ಬರ್ದಂಗ. ನಿಮ್ಮೂರನ್ನು ಮಾಡ್ತಿದ್ರ? ನಿಮ್ದು ಹೊಲ ಇತ್ತಾ? ನಮ್ದು ಇತ್ತು, ಬೇರೆ ಮಾಡೋದು ನೋಡಿದ್ದು ಎಲ್ಲೋಯ್ತು? ಎಲ್ಲ ಹೋಯ್ತು. ಯಾಕೆ ಎಲ್ಲ ಹಿಂಗೆ ಮಾಡೋದು? ಹೆಂಗೆ ವೀರಪ್ಪನ್? ಏನ್ ಮಾಡ್ತೀರಾ? ನಾವೇನ್ ಮಾಡೋದು? ಸೈಟ್ ಹೋಯ್ತು, ಜಮೀನು ಹೋಯ್ತು, ಎಲ್ಲ ಹೋಯ್ತು. ನಾವೇನ್ ಮಾಡೋದು? ಹುಡ್ಕೋಬೇಕು ಇನ್ನ ನೀವೇ. ಇವಾಗ್ಲೂ ಅದೇ ತರ ಮಾಡ್ತಿರೋದು. ಸೊ ಇವಾಗ ಇದು ಚೆನ್ನಾಗಿದೆ ಗೈಸ್, ಇದು ನಂಗೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟ್ವಿಸ್ಟ್ ಆಟೋ ತಿನ್ನೋದು ವೆಯ್ಟ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಓಡೋಣ. ಅಲ್ಲೊಂದು ನಾಯಿನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಪೋಕನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಏನಾರು ಹೋಗ್ಲಿ ಕರ್ಕೊಂಡು ಹೋಗೋಣ ಗೈಸ್. ನೋಡಿ ಇಲ್ಲಿ ಅದು ನಾಯಿ. ಇದು ಇಷ್ಟು ಕಾರುಗಳು ಬಂದಿದ್ದಾವೆ ಗೊತ್ತಾ ಪಾರ್ಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬರೀ ಕಾರ್ಗಳನ್ನೇ ನೋಡ್ತೀವಿ, ಇಷ್ಟೊಂದು ಕಾರ್ಗಳಿದೆಯಾ ಅಂತ ಹೇಳ್ಬಿಟ್ಟು. ಈಗ ತುಂಬ ಜನ ಇಲ್ಲಿಂದ ಹೋಗ್ತಾ ಇದ್ದಾರೆ. ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೋತಿದ್ದಾರೆ. ನಾವು ತಗೋಬೇಕು ಒಂದು ಫ್ಯಾಮಿಲಿ ಫೋಟೋನ. ನಮ್ಮ ಅಣ್ಣ ಮತ್ತೆ ಅದಕ್ಕೆ ಮಿಸ್ಸಿಂಗ್. ಅವಳು ಸಕಲೇಶ್ಪುರಕ್ಕೆ ಹೋಯ್ದೆ. ನಮ್ಮ ಅಣ್ಣ ಮತ್ತೆ ಅದಕ್ಕೆ ಸಕಲೇಶ್ಪುರಕ್ಕೆ ಹೋಗಿದ್ದಾರೆ. ನಮ್ದು ಸಡನ್ ಪ್ಲಾನ್ ಗೈಸ್, ಹಂಗಾಗಿ ಏನು ಮಾಡಂಗಿಲ್ಲ. ಓಕೆ ತಗೋ ಇಲ್ಲಿ. ನಮ್ಮಮ್ಮ ನೋಡ್ರಿ ಇಲ್ಲಿ ತೆಗೆದು ಬಿಸಾಕ್ತಿರೋದ. ಹೋಗೋಗಿ ನೋಡ್ರಿ ಇಲ್ಲಿ ನಮ್ಮಪ್ಪ ಹಾರ ಹಾಕ್ಬಿಟ್ಟು ಬೆಲ್ಟ್ ಹಾಕ್ತಾ ಇದ್ದಾರೆ. ಸೊ ಅವಳಿಗೆ ಏನಾದ್ರು ಗಲೀಜು ಮಾಡಂಗಿದ್ರೆ ಇಲ್ಲೇ ಸ್ವಲ್ಪ ಓಡಾಡಿಸ್ಬಿಟ್ಟು ಗಲೀಜು ಮಾಡಿಸಿ ಆಮೇಲೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಕೋಬೇಕು. ಇಲ್ಲಿಂದ ಕಾಣಿಸ್ತಿದೆ ನೋಡಿ ಸ್ಟ್ಯಾಚು. ನಾನು ದೂರ ಆಗುತ್ತೆ ಅಂದ್ಕೊಂಡೆ, ಪಾರ್ಕಿಂಗ್ ತುಂಬ ನಡಿಬೇಕಂತ. ಮೇ ಬಿ ಇಲ್ಲಿಂದನೇ ಶಾರ್ಟ್ ಕಟ್ ತೊಗೊಂಡು ಹೋಗ್ಬೋದು ನಾವು ಸ್ವಲ್ಪ. ನೋಡಿ ಇವಳು ಹೊರಗಡೆ ಬಿಟ್ಟರು ಕೊಯ್ಯೋ ಕೊಯ್ಯೋ ಕೊಯ್ಯ ಅಂತಾಳೆ. ನಾನು ನೋಡಿಲ್ಲ, ನಾನು ಸ್ವೆಟ್ರ್ ಕತೆ ಅತೃಪ್ತ ಆತ್ಮ ಅವಳು. ಹೋಗೋದು ಸಖತ್ ಶೆಡಿಂಗ್ ಆಗ್ತಿದೆ ಗೈಸ್. ಸೊ ಹಂಗಾಗಿ ಫುಲ್ ಕೂಲೆಲ್ಲ ಅಂಟ್ಕೊಂಡ್ಬಿಟ್ಟಿದೆ ನೋಡಿ ನಮ್ಮ ಅಮ್ಮನ ಸ್ವೆಟರಿಗೆ. ಆಕ್ಚುಲಿ ಅಮ್ಮ ಬಾಚ್ಕೊಂಡು ಬಂದಿದ್ರು ಪೋಕೋದು ಕೂದಲೆಲ್ಲ. ಸಖತ್ ಹೇರ್ ಫಾಲ್ ಆಗ್ತಿದೆ ಪೋಕೋದು. ಇವಾಗ ಶೆಡ್ಡಿಂಗ್ ಟೈಮ್ ಅಲ್ವಾ, ಹಂಗಾಗಿ. ಸೊ ಗೈಸ್ ಪೋಕೋ ಇರೋಬರ ಸಿಕ್ಕಿದ ಗಾಡಿನೆಲ್ಲ ಮೂಸಿಡ್ತಾಳೆ, ಬರ್ತಾ ಇಲ್ಲ. ಮಕ್ಳು ನಿಭಾಯಿಸ್ಬೋದು, ನಾಯಿಗಳನ್ನ ನಿಭಾಯಿಸೋದು ಭಾರಿ ಕಷ್ಟ. ಮಕ್ಳಿಗಿಂತ ದೊಡ್ಡದು ನಾಯಿ ಪೆಟ್ ಡಾಗ್ಸ್, ಎನಿ ಪೆಟ್ಸ್ ಐ ಫೀಲ್. ಬಟ್ ಎಸ್ಪೆಷಲಿ ನಮ್ಮನೆದು. ನಮ್ಮನೆ ಹಂಗೆ ಆಡುತ್ತೆ ಪಾಪ, ಎಲ್ಲೂ ಹೋಗಲ್ವ ನಮ್ಮನೆ. ಹಂಗಾಗಿ ಅದು ಹಿಂಸೆ ಮಾಡೋದು. ಗೈಸ್ ಬರಿಗಾಲಲ್ಲಿ ಬೇರೆ ಹೋಗ್ತಾ ಇದ್ದೀನಿ. ಅವಳು ಹೆಂಗ್ ನಡೀತಿದ್ದಾಳೆ ನೋಡಿ, ನನ್ನ ಕಾಲಿಗೆ ಏನಾಗ್ಬೇಡ, ನನ್ನ ಕಾಲಿನ ಗತಿ. ಸೊ ಗೈಸ್ ಇವಾಗ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಇವಾಗಿನ್ನೂ ಅಷ್ಟು ಟೈಮ್ ಆಗಿಲ್ಲ, ಬಟ್ ಹೋಗ್ತಾ 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 ಇವಾಗ ಏನು ಕ್ರೌಡ್ ಇದೆ ಇದು ತ್ರಿಬಲ್ ಆಗುತ್ತಂತೆ ಕ್ರೌಡು. ಒಬ್ಳೆ ಹೇಳ್ಬಿಟ್ಟು ಹೋಗೋದು ಗೈಸ್, ಫ್ಯಾಮಿಲಿ ಮೆಂಬರ್ ಅಲ್ವಾ, ಹಂಗೆ ಕರ್ಕೊಂಬಂದಿದ್ದೀವಿ. ಬಟ್ ಹುಷಾರಾಗಿ ನಿಭಾಯಿಸ್ಬೇಕು ಕ್ರೌಡಲ್ಲಿ ಇದ್ದಾಗ. ನೋಡೋಣ ಎಲ್ಲಿ ಹೋಗೋದು, ಎಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ಕೂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮ್ ಬಂದಿರೋದು ಗೈಸ್. ಕೊಯಮತ್ತೂರಲ್ಲಿ ಏನು ನೀವು ಹಸುಗಳನ್ನ ನೋಡಿದ್ರಿ, ಸೇಮ್ ಹಸುಗಳು ಇಲ್ಲೂ ಕೂಡ ಇದೆ. ಆ್ಯಂಡ್ ಮುಂದಗಡೆ ಫುಡ್ ಕೋರ್ಟ್ ಎಲ್ಲ ಇದೆ. ಹೋಗೋ ನಮ್ಮ ಅಮ್ಮನ ಮೇಲೆ ನಗೋದ್ರಿ ಇವಾಗ ಪೂರಾ. ನನ್ನನ್ನು ಯಾಕೆ ಬಿಟ್ಟು ಹೋಗಿದ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಹಿಡ್ಕೊಂಡು ನಿಂತಿದ್ರು ನಮ್ಮ ವಾಶ್ರೂಮ್ ಹೋಗ್ಬೇಕಾದ್ರೆ.
ಅಂಡ್ ಇಲ್ಲಿ ಇವಾಗ ಫುಡ್ ಕೋರ್ಟ್ ಇದೆ. ನಮ್ಮಮ್ಮ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಹೋಗೋಣ ಇವಾಗ. ನಮ್ಮಮ್ಮ ನೋಡಿ ಸ್ವೆಟರ್ ನಿಂಗೆ ರೌಡಿ ಕಟ್ಕೊಂಡಂಗೆ ಕಟ್ಕೊಂಡಿದ್ದಾರೆ. ಇವಾಗ ಅವರಿಬ್ರು ತಿನ್ನಕ್ಕೆ ಹೋಗ್ಬೇಕಂತೆ. ನಾನು ಆಕ್ಚುಲಿ ಪೋಕೋನ ಇಲ್ಲೇ ಹಿಡ್ಕೊಂಡು ನನ್ನ ಹತ್ರನೇ ಹಿಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಹಿಡ್ಕೊಂಡಿರ್ತೀನಿ, ಅವ್ರು ತಿನ್ಕೊಂಡು ಬರೋಗ್ಲು. ಸುಮ್ಮನೆ ನಿಂತ್ಕೋತಿಲ್ಲ, ತುಂಬಾ ಜನ ಒಂದೇ ಸಲ ನೋಡ್ಬಿಟ್ಟಿದ್ದಾಳ. ಅವಳಿಗೂ ಫುಲ್ಲು ಕ್ಯೂರಿಯಾಸಿಟಿ ಆಗ್ಬಿಡಿದೆ, ಯಾಕೆ ಎಲ್ಲಿ ಬಂದಿದ್ದೀವೇನು ಅಂತ. ಇವಾಗ ಪುಳಿಯೋಗರೆ ಚರ್ಮುರಿ ತಗೊಂಡಿದ್ವಿ, ಇದನ್ನ ಇವಾಗ ತಿನ್ಬೇಕು. ಇನ್ನು ಸ್ವಲ್ಪ ಹೊತ್ತಲ್ಲಿ ಶೋ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಮಾನವ ಜೀವ ವ್ಯವಸ್ಥೆಯಿಂದ ಹಿಡಿದು ಯೋಗದ ಈ ಜ್ಞಾನ ಭಂಡಾರ. ಫೋಕಸ್ ಲೈಟ್ ಇದೆಲ್ಲ ಆಫ್ ಮಾಡ್ತಾ ನೋಡ್ರಿ. ಇವಳು ನೋಡಿ ಗೈಸ್ ಹೆಂಗ್ ಮಲ್ಸ್ಕೊಂಡಿದ್ದೀನಿ ನಾನು. ನಮ್ಮಮ್ಮ ಹಿಡ್ಕೊಂಡವ್ರವಳು ಕೂರಂಗೆ ಇಲ್ಲ. ಇಲ್ಲಿ ಅಕ್ಕಪಕ್ಕ ಮಕ್ಕಳೆಲ್ಲ ಇದೆ ಗೈಸ್. ನಮ್ಮಮ್ಮ ನೋಡ್ರಿ ವಿಡಿಯೋ ಮಾಡ್ಕೊಂಡು ಕೂತವ್ರೆ ಇಲ್ಲಿ ನೋಡ್ರಿ. ಅಂದ್ರೆ ನಮ್ಮಪ್ಪನೂ ಅದೇ ಮಾಡ್ತವ್ರೆ, ಇಲ್ಲಿ ಇರೋರೆಲ್ಲ ಅದೇ ಮಾಡ್ತಾ ಇರೋದು ಗೈಸ್, ನನ್ನನ್ನು ಸೇರಿಸಿ ನೋಡಿ. ಇಲ್ಲಿ ಫೋನ್ ಎಲ್ಲರೂ ಫೋನ್ ಹಿಡ್ಕೊಂಡಿದ್ದಾರೆ, ಇಷ್ಟು ಜನ ಫೋನ್ ಹಿಡ್ಕೊಂಡಿದ್ದಾರೆ. It was a vision of the very core of the cosmos in all its profundity, a vision of the unfathomable mysteries of the universe, and Devi Parvati had ever witnessed. ಗೈಸ್ ನಮ್ ಪೋಕೋ ಏನಿದ್ದಾಳೆ ಒಂದ್ ಚಿಕ್ಕ ಮಗು, ಅದನ್ನ ಮುಟ್ಟ ತನಕ ಬಿಡ್ಲಿಲ್ಲ. ನಾನು ಮುಟ್ಲೇಬೇಕು ಅಂತ ಬಿಟ್ಬಿಟ್ಟೋಯ್ತು. ನಮ್ಮಮ್ಮ ಅಂತ ನಮ್ಮಮ್ಮಂಗೆ ಪೋಕೋ ಎಣ್ಣೆ ಇಟ್ಕೊಳಕ್ ಬರಲ್ಲ ಗೈಸ್. ಯಾರಿಗಾರು ಬೇಕಂದ್ರೆ ಕಚ್ಚಿಸ್ಬಿಡ್ತಾರೆ ನಮ್ಮಮ್ಮ. ಎಷ್ಟು ಹೇಳಿದ್ರು ಕೇಳಲ್ಲ. ನಮ್ ಪೋಕೋಗಿಂತ ಜಾಸ್ತಿ ಸ್ಟಬ್ಬಾನ್ ಇರೋ ನಮ್ಮಮ್ಮ, ಕೇಳೋದೇ ಇಲ್ಲ ಮಾತನ್ನ. ಅಲ್ವಾ ಅಪ್ಪಾಜಿ? ಹೌದು, ಕೇಳಲ್ಲ. ಸೋತ್ಬಿಟ್ಟಿದ್ರಲ್ವಾ ನೀವು? ಓಡೋಣ. ಹೆಂಗಿತ್ತು ಎಕ್ಸ್ಪೀರಿಯನ್ಸು ಗೈಸ್? ಇವಾಗ ಹೇಳಿದ್ಲು ಪೋಕೋ ಅಮ್ಮನ್ನ. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಸೂಪರ್ ಆಯ್ತು. ಹೌದಾ? ಏನ್ ಇಷ್ಟ ಆಯ್ತು? ಎಲ್ಲ ವಿಡಿಯೋ ಮಾಡ್ಕೊಂಡಿದೀನಿ, ತೋರಿಸ್ತೀನಿ ಗೈಸ್. ನನಗಿಂತ ವ್ಲಾಗ್ ನಮ್ಮ ಅಪ್ಪ ಮಾಡೋರು ಜಾಸ್ತಿ. ನಮ್ಮ ಅಮ್ಮ ಫೋನ್ ಹೆಂಗೋ ಹಿಂಗೆಲ್ಲ ಹಿಡ್ಕೊಂಡು ಮಾಡ್ತಾರೆ. ಒಬ್ರಿಗೊಬ್ರು ಕಾಂಪಿಟೇಷನ್ ಇವತ್ತು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅದು ಸ್ಟೋರಿಗೆ ಹಿಂದೆಗಡೆ ಹೇಳ್ತಿದ್ರಲ್ಲ, ಕೇಳಿಸ್ಕೊಂಡ್ರಾ? ಏನಂತ ಇತ್ತು ಸ್ಟೋರಿ? ಪಾರ್ವತಿ ಅರ್ಧನಾರೇಶ್ವರದ್ದು ಪಾರ್ವತಿ ಕೇಳದ್ಲಂತೆ, ಏನೋ ನೋಡ್ಬೇಕು ನಾನಂತ. ಗೊತ್ತಿಲ್ಲ ಗೈಸ್, ಇಂಗ್ಲಿಷ್ ಅಲ್ಲಿ ಏನೋ ಹೇಳೋರೆ. ಒಟ್ನಲ್ಲಿ ನೋಡಕ್ ಬಂದಿದೀವಿ, ಏನೋ ನೋಡ್ಕೊಂಡು ಹೋಗೋಣ ಅಂತ ಕೂತಿದ್ರು ಅವರು ಅಷ್ಟೇ. ಇವಾಗ ಅಲ್ಲೇನೋ ವಿಭೂತಿ ಕೊಡ್ತೀನಿ ಅಂತೇನೋ ಅನೌನ್ಸ್ ಮಾಡಿದ್ರು. ಸೊ ಅದು ತಗೊಳಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ನಮ್ ಪೋಕೋ ಬೇರೆ ಇದ್ದಾಳೆ. ಏನ್ ಮಾಡೋದು? ನಾವು ಇವಾಗ ಹೊರಡ್ಬೇಕು ಗೈಸ್. ನನಗೆ ಆಕ್ಚುಲಿ ನನ್ನ ಗ್ಲಾಸಸ್ ತರದ್ ಮರ್ತೋಯ್ತು. ಲೆನ್ಸಿನ ತುಂಬಾ ಪ್ರಾಬ್ಲಮ್ ಆಗ್ತಿದೆ, ಹೊಸ ಲೆನ್ಸ್ ಬೇರೆ. ಇವಾಗ ಅವ್ರಿಗೂ ಕಂಪ್ಲೇಂಟ್ ಮಾಡಿ ಮತ್ತೆ ಮೇಬಿ ಬೇರೆದು ಆರ್ಡರ್ ಮಾಡ್ಬೇಕು. ಇದು ಪ್ರಾಬ್ಲಮ್ ಇಲ್ಲ, ಇದು ಸಖತ್ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ಒಂದು ದೊಡ್ಡ ನಂದಿ ಕೂಡ ಮಾಡಿದ್ದಾರೆ ನೋಡಿ. ನನಗೆ ಇದು ನಂದಿ ನೋಡಿದ ತಕ್ಷಣ ನಮ್ಮ ಹಳೆಬಿ ಟೆಂಪಲ್ ನೆನಪಾಯ್ತು, ಹೊಯ್ಸಳೇಶ್ವರ ಟೆಂಪಲ್. ಸೊ ನಮ್ಮ ಟೆಂಪಲ್ ಹಿಂದೆಗಡೆ ಪಾರ್ಟಲ್ಲಿ ಈ ಥರ ಒಂದು ನಂದಿ ಇದೆ. ಸೊ ಅದಕ್ಕೆ ಏನಾದ್ರು ಕಿವಿಯಲ್ಲಿ ಹೇಳಿ ವಿಶ್ ಮಾಡಿಕೊಂಡು ಅವ್ರು ಆಮೇಲೆಲ್ಲ ಹೋಗ್ತಾ ಇರ್ತಾರೆ. ನಾನು ಆ ಥರ ಒಂದ್ಸಲ ನೋಡಿದ್ದೆ ಟೆಂಪಲ್ಗೆ ಹೋದಾಗ. ಅಲ್ಲಮ್ಮ, ನಮ್ದು ಹಳೆಬಿ ಟೆಂಪಲ್ ಥರ ಇಲ್ವಾ? ಸೊ ಇವಾಗ ತುಂಬ ಹತ್ರ ಬಂದಿದ್ದೀವಿ. ಸ್ಟ್ಯಾಚು ಏನಿದೆ ಅದ್ರ ಮುಂದೆ. ಆ್ಯಂಡ್ ವಿಭೂತಿ ಎಲ್ಲಿ ಸಿಗುತ್ತೆ ನೋಡಬೇಕು, ಮುಂದೆಗಡೆ ನೋಡಿಕೊಂಡು ಹೋಗೋಣ. ಇಡ್ರಿ 20 ರೂಪಾಯಿ ವಿಭೂತಿ ಅಂತೆ. ಅದನ್ನ ಇಸ್ಕೊಂಬರಕ್ ಲೈನಲ್ಲಿ ನಿಂತ್ಕೊಂಡು. ಹೌದಾ? ಸಾಕು, ಓಡೋಣ ಹಂಗಾರೆ. ಆಯ್ತಾ ನಿಮ್ದು? ಇವರು ಪೋಕೋಗೆ ಪೋಕೋ ಹೇಳ್ತಾರೆ. ಈಗ ಪೋಕೋಗೆ ಸ್ವಲ್ಪ ನೀರು ಕೊಡ್ಸಿದ್ವಿ. ಅವಳು ಜಾಸ್ತಿ ಕುಡಿಲ್ಲ, ಬಟ್ ಸ್ವಲ್ಪ ಕೊಡ್ಸಿದೀವಿ. ನಾವು ಕಾರ್ ಹತ್ತಿ ಸಕ್ಕತ್ತು ಟ್ರಾಫಿಕ್ ಇತ್ತು. ಬರೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿತು. ಆಲ್ರೆಡಿ ನಮಗೆ ಅರ್ಧ ದೂರ ಬರೋದಕ್ಕೆ ಹಾಫ್ ಆನ್ ಅವರ್ ಆಗೋಯ್ತು. ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ, ನಾನು ಮತ್ತೆ ಲೆನ್ಸ್ ತೆಗೆದು ಲೆನ್ಸ್ ಹಾಕೊಂಡೆ, ಬಿಕಾಸ್ ತುಂಬ ಇರಿಟೇಷನ್ ಆಗ್ತಿತ್ತು. ಮೇಳ ಹತ್ರ ಕುತ್ಕೊಂಡಿದ್ದೀವಿ. ಸೊ ಇವಾಗ ಇಳಿದು ಹೋಗಿ ಅಲ್ಲಿ ಏನೇನು ಗೇಮ್ಸ್ ಇದೆ ಅದೆಲ್ಲ ಆಡಬೇಕು. ಈ ಮಷಿನ್ ಇದೆಲ್ಲ ವೇಸ್, ಇದು ನಾನು ಯಾವಾಗಲೂ ಆಡೇ ಇಲ್ಲ ಇದರಲ್ಲಿ. ಸೊ ಇದಾಡಿದ್ದೀನಿ, ಅದಾಡಿದ್ದೀನಿ. ಅದಕ್ಕಿಂತ ಮುಂಚೆ ಟ್ವಿಸ್ಟ್ ಆಟೋ ತಿನ್ನಬೇಕು. ಏನಮ್ಮ, ಟ್ವಿಸ್ಟ್ ಆಟೋ ತಿನ್ನೋಣ. ಹೋಪ್ಫುಲಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. 10 ಗಂಟೆ ಆಗ್ತಾ ಬಂತು. ಕ್ಲೋಸ್ ಆಗದಲ್ಲೇ ಇದ್ರೆ ಸಾಕು ನಾವು ಒಳಗಡೆ ಹೋಗೋಷ್ಟರಲ್ಲಿ. ಇಲ್ಲಿ ಯಾವುದೋ ಒಂದು ಕಸ್ಟಮರ್ ನಿಂತ್ಕೊಂಡಿದ್ದಾರೆ ನೋಡಿ, ಹೆಂಗೆ ನಿಂತ್ಕೊಂಡಿದ್ದಾರೆ. ಟ್ವಿಸ್ಟ್ ಆಟೋ ತಿನ್ನೋದಕ್ಕೆ ಹೆಂಗೆ ನಿಂತ್ಕೊಂಡಿದ್ದೀವಿ ನೋಡಿ. ಅವ್ರು ನೋಡಿ ಹೆಂಗೆ ನಿಂತಿದ್ದಾರೆ, ಏನಿದು ಅಂತ ಹೇಳ್ಬಿಟ್ಟು. ಫೈನಲಿ ನನ್ನ ಟ್ವಿಸ್ಟ್ ಆಟೋ ನನಗೆ ಸಿಕ್ತು. ಇವಾಗ ಒಂದೊಂದಾಗೆ ತಿನ್ನುವ.
ನೋಡಿ ನಮ್ಮಮ್ಮ ಗುಬ್ಬಿ ತರ ಕಾಣಿಸ್ತವ್ರೆ. ಗುಬ್ಬಿ ತರ ಪೋಸ್ ಮಾಡ್ರಿ ಅಮ್ಮ. ನನ್ನ ಸ್ವೆಟರ್ ಕೊಟ್ಟಿದ್ದು ಹಾಕೊಳ್ಳಕ್ಕೆ. ಈಗ ಅಪ್ಪ ಅಮ್ಮ ಇಬ್ರು ಬರಲ್ಲ ಅಂತ ಹೇಳ್ತವ್ರೆ. ಸೊ ನಾನು ಒಬ್ಳೆ ಇದಕ್ಕೆ ಹೋಗ್ಬೇಕು. ಜಾಯಿಂಟ್ ವೀಲ್ ಅಂತ ಹೇಳ್ತಾರೆ. ಅದೇನೋ ಪೆಟ್ರೋಲ್ ಏನೋ ಖಾಲಿನೋ ಏನೋ ಆಯ್ತು ಅಂತ ಹೇಳಿದ್ರು, ಡೀಸೆಲ್ ಏನೋ ಖಾಲಿ ಆಯ್ತು ಅಂತ. ಸೊ ಇವಾಗ ಇದಕ್ಕೆ ಹೋಗೋಣ. ಸೊ ಲೆಟ್ಸ್ ಗೋ ಗೈಸ್. ಅಪ್ಪ ಅಮ್ಮ ಅಲ್ಲಿ ನಿಂತಿದ್ದಾರೆ ನೋಡಿ. ಯಾರೋ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದಾರೆ. ಇಷ್ಟು ಮೇಲಿದೀವಿ ಗೈಸ್, ಇಷ್ಟು ಮೇಲಿರೋದು. ಮಜಾ ಬರ್ತಾ ಇದೆ. ಇಲ್ಲಿ ಪೂರಾ ಮೇಲಿಂದ ಹೆಂಗ್ ಕಾಣಿಸ್ತಿದೆ ನೋಡಿ ಗೈಸ್ ಜಾಗ. ಓಕೆ, ಇವಾಗ ನಮ್ಮನ್ನು ಕೂಡ ಇಡಿಸ್ಕೋತಾರೆ. ಇವಾಗ ಅಪ್ಪ ಅಮ್ಮನ ಕರ್ಕೊಂಡು ಎಂಪೈರಿಗೆ ಬಂದಿದ್ದೀನಿ. ಸೊ ಇದು ತುಂಬಾ ದೊಡ್ಡದಾಗಿದೆ ಅಂಡ್ ಚೆನ್ನಾಗಿದೆ ಎಂಪೈರ್. ಏನಾದ್ರು ತಿನ್ನೋಣ ಅಂತ ಬಂದ್ವಿ. ನಾನು ವೆಜ್ ಬಿರಿಯಾನಿ ತೊಗೊಂಡಿದ್ದೀನಿ. ಅವ್ರಿಗೆ ಗೀ ರೈಸ್ ಹೇಳಿದ್ದು. ನಮ್ಮಮ್ಮಗೆ ವೆಜ್ ಬಿರಿಯಾನಿ ಬೇಡವಂತೆ, ತುಂಬಾ ಡಿಮ್ಯಾಂಡಿಂಗ್ ನಮ್ಮಮ್ಮ. ಬಟ್ ಕಮ್ಮಿ ಅಮೌಂಟಲ್ಲಿ ಆರ್ಡರ್ ಮಾಡ್ಬಿಡ್ತಾರೆ ಯಾವಾಗ್ಲೂ. ಮಗಳದು ದುಡ್ಡು ಜಾಸ್ತಿ ಖರ್ಚು ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು. ಕಮ್ಮಿ $101 ಅನ್ಸುತ್ತೆ. $230. ಇವಾಗ ಆರ್ಡರ್ ಮಾಡಿದೀವಿ, ಫುಡ್ ಬರಬೇಕು. ನಮ್ಮ ಅಪ್ಪ ಅಮ್ಮ ಬಿಸಿನೀರು ತಗೊಂಡು ಕುಡಿತಾ ಇದ್ದಾರೆ. ನಿಮ್ಮ ಅಪ್ಪ ಅಮ್ಮನೂ ಯಾವಾಗಲೂ ಬಿಸಿನೀರನ್ನ ತಗೋತಾರೆ ಎಲ್ಲೋದ್ರೂ? ಕಮೆಂಟ್ ಮಾಡಿ ಗೈಸ್. ಬಿರಿಯಾನಿ ರೈಸ್ ನಾನು ತೊಗೊಂಡೆ. ಅಪ್ಪ ಅಮ್ಮನೂ ತಿಂತಾ ಇದ್ದಾರೆ ಇವಾಗ. ತಿನ್ನುವ ಗೈಸ್, ಸಗದಾಗಿದೆ ಆ್ಯಕ್ಚುಲಿ.